ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯವನ್ನು ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಆದದ್ದರಿಂದ ಆದರಕ್ಕೆ ದೂರವಾಗಿರಬೇಕು. ಈ ವಾಕ್ಯದಲ್ಲಿ ನೋಡುವಾಗ ದೇವರ ಚಿತ್ತ ಏನೆಂದರೆ ನೀವು ಶುದ್ಧರಾಗಿರಬೇಕು, ಆದರಕ್ಕೆ ದೂರವಾಗಿರಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಶುದ್ಧರಾಗಿ ಜೀವಿಸ್ತಾ ಇದ್ದೇವಾ? ನಾವು ಈ ಲೋಕದಲ್ಲಿ ಜೀವಿಸುವಾಗ ಆದರತನದಿಂದ ಜೀವಿಸ್ತಾ ಇದ್ದೇವಾ? ಯಾಕೆ ನಾವು ಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ನೋಡುವಾಗ ನಮ್ಮ ಸೃಷ್ಟಿಕರ್ತನು, ಸರ್ವಲೋಕದ ಒಡೆಯನು, ನಮ್ಮ ರಕ್ಷಕನು ನಾವು ಯಾವಾಗಲೂ ಶುದ್ಧರಾಗಿರಬೇಕು, ನಾವು ಆತನೊಟ್ಟಿಗೆ ಪರಲೋಕ ರಾಜ್ಯದಲ್ಲಿ ಇರಬೇಕು ಎಂಬುದಾಗಿ, ನಾವು ಶುದ್ಧರಾಗಿರಬೇಕೆಂಬುದಾಗಿ ನಮ್ಮನ್ನು ರಕ್ಷಿಸಿದ್ದಾನೆ. ನಾವು ಆ ರಕ್ಷಣೆ ಹೊಂದಿಕೊಂಡವರಾಗಿ ಈ ಲೋಕದಲ್ಲಿ ಶುದ್ಧರಾಗಿ ಜೀವಿಸ್ತಾ ಇದ್ದೇವಾ? ಇನ್ನು ನಾವು ರಕ್ಷಣೆ ಹೊಂದಿಕೊಂಡು ಇನ್ನು ನಾವು ಅದೇ ಹಳೆ ಜೀವಿತ, ಪಾಪದ ಜೀವಿತ, ನಾಶನದ ಮಾರ್ಗ, ಈ ಲೋಕದ ಅಸಹ್ಯ ಕಾರ್ಯಗಳಲ್ಲಿ, ಈ ಲೋಕದ ಅವಹೇಳನ ಕಾರ್ಯಗಳಲ್ಲಿ, ಈ ಲೋಕದಲ್ಲಿ ನಾವು ಕೆಟ್ಟ ಕಾರ್ಯಕ್ಕಾಗಿ ಪ್ರಯಾಸ ಪಡುತ್ತಾ ನಡೆಯುವ ಒಂದು ನಡಿಗೆ, ನಾವು ಕೈ ಹಾಕ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೆಟ್ಟ ಕಾರ್ಯಗಳು, ನಾವು ಮಾತನಾಡುವಂತ ಮಾತು ಕೆಟ್ಟ ಮಾತು, ನಮ್ಮ ನೋಟ ಕೆಟ್ಟ ದೃಷ್ಟಿ, ನಮ್ಮ ದೇಹದ ಬಯಕೆ, ಬದುಕು ಬಾಳಿನ ಡಂಬ, ಈ ಲೋಕದ ಇಚ್ಛೆಗಳಿಗೆ ನಾವು ಒಳಗಾಗಿ ಜೀವಿಸ್ತಾ ಇದ್ದೇವಾ? ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ನೀವು ಆದರತನಕ್ಕೆ ದೂರವಾಗಿದ್ದು ಜೀವಿಸಿರಿ ಎಂಬುದಾಗಿ, ಶುದ್ಧರಾಗಿ ಜೀವಿಸಿರಿ ಎಂಬುದಾಗಿ ಹೇಳುತ್ತಾ ಇದೆ. ವಾಕ್ಯ ಈ ರೀತಿಯಾಗಿ ಹೇಳುತ್ತಾ ಇಲ್ಲ, ನೀವು ಈ ಲೋಕದಲ್ಲಿ ಆದರತನ ಮಾಡಿಕೊಂಡು ಜೀವಿಸಿರಿ ಎಂಬುದಾಗಿ ಹೇಳುತ್ತಾ ಇಲ್ಲ. ನೀವು ಈ ಲೋಕದಲ್ಲಿ ಶುದ್ಧರಾಗಿ ಜೀವಿಸಿರಿ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಈ ಒಂದು ದಿನದಲ್ಲಿ ನಮ್ಮ ಜೀವಿತ, ಅದು ನಮ್ಮ ಜೀವಿತ ಶುದ್ಧವಾಗಿದೆನಾ? ನಾವು ಪರಿಶುದ್ಧರಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸಿಸುವಂತ ಯೇಸು ಕ್ರಿಸ್ತನು ನಮಗಾಗಿ ಲೋಕಕ್ಕೆ ಬಂದಿದ್ದಾನೆ. ಆತನು ಪವಿತ್ರ ಸ್ಥಾನದಲ್ಲಿ ಇರುವಂತವನಾಗಿದ್ದಾನೆ. ಆತನು ನಮ್ಮ ತಂದೆಯಾಗಿದ್ದಾನೆ. ನಾವು ಆತನಿಗೆ ಮಕ್ಕಳಾಗಿದ್ದೇವೆ. ನಾವು ಮಕ್ಕಳಾದಂತವರು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಾವು ಪರಿಶುದ್ಧರಾಗಿ ಜೀವಿಸ್ತಾ ಇದ್ದೇವಾ? ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸಿಸುವಂತ ಯೇಸು ಕ್ರಿಸ್ತನು ನನ್ನ ಮಗನು, ನನ್ನ ಮಗಳು ಎಂಬುದಾಗಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಬಂದಿದ್ದಾನೆ. ನಾವು ತಂದೆಗೆ ತಕ್ಕ ಹಾಗೆ ಈ ಲೋಕದಲ್ಲಿ ಜೀವಿಸಬೇಕಾದರೆ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಪರಿಶುದ್ಧನಾಗಿ ಜೀವಿಸಿದನೋ ನಾವು ಕೂಡ ಈ ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸಬೇಕು. ನಾವು ಜೀವಿಸುವ ಕಾಲದಲ್ಲೇ ಶುದ್ಧರಾಗಿ ಜೀವಿಸಬೇಕು. ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯ ಅದು ಒಳ್ಳೆಯದಾಗಿರಬೇಕು. ನಾವು ನಡೆಯುವಂತ ನಡಿಗೆ ಮಾರ್ಗ ಅದು ಶುದ್ಧ ಮಾರ್ಗವಾಗಿರಬೇಕು. ನಾವು ಮಾತನಾಡುವಂತ ಮಾತುಗಳು ಪ್ರೀತಿಯಿಂದ ಕೂಡಿದಂತದಾಗಿರಬೇಕು. ನಾವು ನೋಡ್ತಕ್ಕಂಥ ನೋಟ ಅದು ಪರಿಶುದ್ಧವಾದಂತ ನೋಟವಾಗಿರಬೇಕು. ನಮ್ಮ ದೇಹದ ಬಯಕೆ ಎಲ್ಲ ನಾವು ತ್ಯಜಿಸಿದವರಾಗಿ ನಾವು ಯಾವಾಗಲೂ ಯೇಸು ಕ್ರಿಸ್ತನ ಕಾರ್ಯಗಳನ್ನು, ಯೇಸು ಕ್ರಿಸ್ತನ ಪ್ರೀತಿಯನ್ನು ನಮ್ಮ ದೇಹದಲ್ಲಿ ಅಳವಡಿಸಿಕೊಂಡು ನಮ್ಮ ದೇಹದ ಮುಖಾಂತರ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಬೇಕು. ಯೇಸು ಕ್ರಿಸ್ತನ ಪ್ರಕಾಶ ಈ ಲೋಕದಲ್ಲಿ ನಮ್ಮ ದೇಹದ ಮೂಲಕ ಅದು ಪ್ರಕಾಶ ರೂಪವಾಗಿ ಕಾಣುವಂತದಾಗಬೇಕು. ಒಂದು ವಾಕ್ಯದಲ್ಲಿ ನೋಡುವಾಗ ಈ ರೀತಿಯಾಗಿ ವಾಕ್ಯ ಹೇಳುತ್ತದೆ, ನಮ್ಮ ದೇಹವು ದೇವರ ಆಲಯವಾಗಿದೆ. ಆ ದೇವರ ಆಲಯ ಯಾವ ರೀತಿಯಾಗಿರಬೇಕು? ಪರಿಶುದ್ಧವಾಗಿರಬೇಕು. ಆ ಪರಿಶುದ್ಧ ದೇಹ ನಮ್ಮದಾಗಿದೆನಾ? ಈ ಒಂದು ಸುಂದರ ಸಮಯವಾಗಿದೆ. ನಾವು ಈ ಲೋಕದಲ್ಲಿ ಶುದ್ಧರಾಗಿ ಜೀವಿಸ್ತಾ ಇಲ್ಲ ಎಂಬುದಾಗಿ ನೋಡುವಾಗ ಈ ಒಂದು ಸುಂದರ ಸಮಯವಾಗಿದೆ. ಶುದ್ಧರಾಗಿ ಜೀವಿಸೋಣ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ನೋಟ, ನಮ್ಮ ಆಲೋಚನೆ, ನಮ್ಮ ಕೆಲಸ ಕಾರ್ಯ ಎಲ್ಲವೂ ಶುದ್ಧವಾಗಿರುವುದಕ್ಕಾಗಿ ನಾವು ಪ್ರಯಾಸ ಪಡೋಣ. ಆವಾಗಲೇ ನಾವು ಯೇಸು ಕ್ರಿಸ್ತನೊಟ್ಟಿಗೆ ಪರಲೋಕದಲ್ಲಿ ಸೇರಿ ಸಂತೋಷಿಸುವುದಕ್ಕಾಗುವಂತದಾಗಿದೆ. ನಮ್ಮ ರಕ್ಷಕನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದಾನೆ. ನಾವು ರಕ್ಷಣೆ ಹೊಂದಿಕೊಂಡವರಾಗಿ ಜೀವಿಸಬೇಕು. ಆ ರಕ್ಷಣೆ ಹೊಂದಿಕೊಂಡಾಗಲೂ ಈ ಲೋಕದ ಜೀವಿತವನ್ನು ಜೀವಿಸುವಾಗ ನಾವು ಮತ್ತೆ ರಕ್ಷಣೆ ಹೊಂದಿಕೊಂಡು ನಾಶನ ಮಾರ್ಗದಲ್ಲಿ ಹೋಗುವಂತವರಾಗಿದ್ದೇವೆ.
ನಾಶನ ಮಾರ್ಗ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ಹೇಳಲಕ್ಕಾಗದಂತ ಅಸಹ್ಯವಾದಂತ ಜೀವಿತ, ಆ ಅಸಹ್ಯವಾದ ಜೀವಿತ ನಾವು ಜೀವಿಸುತ್ತಾ ಇರುವುದಾದರೆ ರಕ್ಷಣೆಯ ಒಂದು ಜೀವಿತ ಅದು ವ್ಯರ್ಥವಾಗಿ ಹೋಗುವಂತದಾಗಿ, ನಾವು ರಕ್ಷಣೆ ಜೀವಿತವನ್ನು ಧರಿಸಿಕೊಂಡು ಯಾವಾಗಲೂ ಶುದ್ಧರಾಗಿ ಜೀವಿಸುತ್ತಾ, ಪರಿಶುದ್ಧರಾಗಿ ಜೀವಿಸುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ನಿನ್ನಿನ ದಿನದಲ್ಲಿ ನಾವು ವಾಕ್ಯದಲ್ಲಿ ನೋಡುವಾಗ ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ನಾವು ಯಾವಾಗಲೂ ಶುದ್ಧರಾಗಿ ಜೀವಿಸಬೇಕು. ನಾವು ದೇವರ ಮುಂದೆ ಪ್ರತ್ಯಕ್ಷವಾಗುವಾಗ ಪರಿಶುದ್ಧರು, ನಿರ್ದೋಷಿಗಳಾಗಿ ಕಾಣಬೇಕು. ನಮ್ಮ ಹೃದಯ ಯಾವಾಗಲೂ ನಿರ್ಮಲವಾಗಿರುವಂತದ್ದಾಗಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡಿದ್ದೇವೆ. ಆ ರೀತಿಯಾಗಿ ನಾವು ಈ ದಿನದಲ್ಲಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಲೋಕದಲ್ಲಿ ಅನೇಕ ಸಂಗತಿಗಳು ಇರಬಹುದು. ಆ ಸಂಗತಿಗಳು ನಮ್ಮ ಜೀವಿತವನ್ನು ಕಟ್ಟಾಕಿದೆ. ಆ ಕಟ್ಟಾಕಿದಂತ ಜೀವಿತ ಯೇಸು ಕ್ರಿಸ್ತನು ನಮ್ಮನ್ನು ಈ ಲೋಕದಲ್ಲಿ ಸ್ವತಂತ್ರರಾಗಿ ಜೀವಿಸುವುದಕ್ಕಾಗಿ ಕರೆದಿದ್ದಾನೆ. ಆ ಸ್ವತಂತ್ರ ಜೀವಿತ ನಾವು ಜೀವಿಸ್ತಾ ಇದ್ದೇವಾ? ಸ್ವತಂತ್ರ ಜೀವಿತ ಎಂಬುದಾಗಿ ನೋಡುವಾಗ ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ, ಉಪಕಾರ, ನಂಬಿಕೆ, ಈ ರೀತಿಯಾಗಿ ನಾವು ಸ್ವತಂತ್ರರಾಗಿ ಜೀವಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ನಾವು ಇನ್ನು ನಮ್ಮ ಶರೀರದ ಆಸೆ, ಈ ಲೋಕದ ವ್ಯಭಿಚಾರದಲ್ಲಿ ಬಿದ್ದವರಾಗಿ ಜೀವಿಸ್ತಾ ಇದ್ದೇವಾ? ನಾವು ಈ ಲೋಕದ ಶರೀರದ ಆಸೆ, ವ್ಯಭಿಚಾರದಲ್ಲಿ ಬಿದ್ದಿರುವುದಾದರೆ ಈ ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಎಚ್ಚೆತ್ತುಕೊಂಡು ಪರಿಶುದ್ಧರಾಗಿ ಜೀವಿಸುತ್ತಾ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸಿದ್ದಾನೆ. ಆ ರಕ್ಷಣೆ ಹೊಂದಿಕೊಂಡವರಾಗಿ ಈ ಲೋಕದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಲೋಕಕ್ಕೆ ಆಶೀರ್ವದಿಸಲಿ. ಆಮೇನ್.